ತಂದೆ ಸಿದ್ದೇಶ್ವರ, ನನ್ನ ತಂಗಿ ಮನೆ ಬಿಟ್ಟು ಹೋದ್ಮೇಲೆ ಹುಡುಕಲಾರ್ದ ಊರು ಉಳಿಲಿಲ್ಲ, ಕೇಳಾರ್ದ ಜನ ಸಿಗಲಿಲ್ಲ. ಯಾರು ಕೇಳಿದ್ರು ನನ್ನ ತಂಗಿ ಸುಳಿವೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಂತ ಹುಡುಕ್ಲಿ ಅವಳನ್ನ. ಅವತ್ತು ಸಿಟ್ಟಿಗೇರಿ ಮನೆ ಬಿಟ್ಟು ಹೋದಳು. ಅವತ್ತು ನನ್ನ ಹೆಂಡತಿ ತಮ್ಮನ ಮೇಲೆ ವ್ಯಾಮೋಹಗೋಸ್ಕರ ಅಷ್ಟೊಂದು ಕಠೋರವಾಗಿ ಯಾಕೆ ನಡೆದುಕೊಂಡಳು ಅಂತ ಇನ್ನೂ ತರ ಗೊತ್ತಾಗ್ತಾ ಇಲ್ಲ. ಏನೇ ಆಗಲಿ, ನನ್ನ ತಂಗಿನ ಎಲ್ಲೇ ಇದ್ದಲ್ಲಿ ಹುಡುಕಿಕೊಂಡು ಬಂದು ಅವಳು ಇಷ್ಟಪಡುವಂತೆ ಅವಳನ್ನು ಮದುವೆ ಮಾಡಿಕೊಡುವೆ. ಆದ್ರೆ ಆದಷ್ಟು ಬೇಗ ನನ್ನ ತಂಗಿ ನನಗೆ ಸಿಗುವಂತೆ ಮಾಡಪ್ಪ, ಸಿಗುವಂತೆ ಮಾಡು. ಈ ಭೂಮಿ ಮೇಲೆ ಬದುಕಬಾರ್ದಮ್ಮ, ಬದುಕಬಾರ್ದು. ಬದುಕಿದ್ರೆ ಅರ್ಥವಿಲ್ಲಂತೆ. ಅಣ್ಣ ನಮ್ಮವನಾದ್ರೂ ಅತ್ತಿಗೆ ನಮ್ಮೋಳ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ರಕ್ತ ಹಂಚಿಕೊಂಡು ಹುಟ್ಟಿರುವ ಅಣ್ಣನ ಗೋಳಾಟ, ಮಾತಿಗೆ ಒಪ್ಪದೇ ಇರುವ ಅತ್ತಿಗೆ ರಂಪಾಟ, ಇವ ಎಲ್ಲವನ್ನ ನೆನೆಸ್ಕೊಂಡ್ರೆ ಮರಳಿ ಮನೆಗೆ ಹೋಗುದು ಸಾಧ್ಯ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಹೋಗದೆ ಇದ್ರೆ ಈ ಹಾಳಾದ ಸಮಾಜ ಒಂಟಿ ಹೆಣ್ಣನ್ನು ಬದುಕಲು ಬಿಡೋದಿಲ್ಲ. ಮನೆ ಬಿಟ್ಟು ಬಂದೇನು ಒಂದೇ ಒಂದು ಕಾಣಿಕೆ, ಯಾವ ಸ್ನೇಹಿತರು ನನಗೆ ಯಾರು ಆಶ್ರಯ ಕೊಡ್ತಾ ಇಲ್ಲ. ಅಮ್ಮ ಅಮ್ಮ, ನನ್ನ ನಿನ್ ಜೊತೆ ಕರ್ಕೊಂಡು ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಮ್ಮ, ಎಷ್ಟೋ ಚೆನ್ನಾಗಿರ್ತಿತ್ತು. ನಾ ಸೋತೋದೆ, ಹೌದು ನಾ ಸೋತೋದೆ. ನನ್ನಲ್ಲಿ ಸ್ವಾಭಿಮಾನ ಸತ್ತು ಹೋಯ್ತು. ನಾನು ಮರಳಿ ಮನೆಗೆ ಹೋಗ್ಬೇಕು. ನಾನು ಮರಳಿ ಮನೆಗೆ ಹೋದ್ರೆ ಆ ಕಟ್ಟುಕನೆ ಕಟ್ಟದೆ ನಮ್ಮ ಅತ್ತಿಗೆ ಬಿಡೋದಿಲ್ಲ. ಹಾಗಿದ್ರೆ ನಾನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ? ಹಾಗಿದ್ರೆ ನನ್ನ ಕೊನೆ ನಿರ್ಧಾರ ಸಾವು. ಹೌದು, ಈ ವಿಷ ಕುಡಿದು ಈ ಪಾಪಿ ಜನ್ಮಕ್ಕೆ ಮುಕ್ತಿ ನೀಡಬೇಕು. ಅಣ್ಣ, ದಯವಿಟ್ಟು ಏನೇ ತಂಗಿನ ಕ್ಷಮಿಸ್ಬಿಡಣ್ಣ. ನಿನಗ್ ಮಗ ತೋರಿಸೋ ಯೋಗ್ಯತೆ ನನ್ನಲ್ಲಿ ಇಲ್ಲ. ಇಲ್ಲ, ನಾನ್ ಬದುಕಬಾರ್ದು, ನಾನ್ ಸಾಯ್ಬೇಕು. ಮಗಳಾಗಿ ಮಡದಿಯಾಗಿ ತಂಗಿಯಾಗಿ ಜೊತೆಯಾಗಲಿಲ್ಲ, ಯಾರಿಗೂ ನಾ ಸಾಯ್ಬೇಕಲ್ಲ, ಸಾಯ್ದು ಬಿಟ್ಬಿಡಿ. ಪಾಯ್ಸನ್, ಇದು ಮಾನವ ಜನ್ಮ. ಮತ್ತೆ ಮತ್ತೆ ಹುಟ್ಟಿ ಬರಲು ಹುಲ್ಲು ಬೀಜವಲ್ಲವ ಸುಂದರ. ನನ್ನ ಹೆಸರು ನಿಮಗೆ? ನಿನ್ನ ಹೆಸರು, ನೀನು ಯಾರು, ಏನು ಅಂತ ನನಗೆಲ್ಲ ಗೊತ್ತು. ಹೌದು, ನಿನ್ನ ಇಂಜಿನಿಯರಿಂಗ್ ಅಂತಿಮ ಹಂತದ ಗ್ಯಾದರಿಂಗ್ದಲ್ಲಿ ಘೋಷವಾಗಿ ಗಂಟೆ ಭಾಷಣ ಮಾಡಿದ್ದನ್ನ ಇಷ್ಟು ಬೇಗ ಮರ್ತು ಬಿಟ್ರೆ ಅಂತ ಕಾಣುತ್ತೆ. ಹೌದು, ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಪರಾಧ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಪಾಪ. ಆತ್ಮ ಎಂದರೆ ದೇವರು, ದೇವರು ಎಂದರೆ ತಂದೆ ತಾಯಿ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ದ್ರೋಹ ಬಗೆದಂತೆ ಆಗುತ್ತೆ ಅಂತ ಘೋಷವಾಗಿ ಭಾಷಣ ಮಾಡಿದ್ದ ನೀವು ಇಂದು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೀರಲ್ಲ, ಏನಾಗಿದೆ ನಿಮಗೆ? ಹೌದು, ಅಂದು ಭಾಷಣದಲ್ಲಿ ಅದೇ ರೀತಿ ಮಾತಾಡ್ಬೇಕು ಅಂತ ಹೋರಾಡಿದೆ, ಹಠ ತೊಟ್ಟೆ, ಬದುಕಬೇಕು ಅಂತ ಪ್ರಯತ್ನಿಸಿದೆ. ಆದ್ರೆ ಈ ಹಾಳಾದ ಸಮಾಜ
ಕಾಮೆಲ್ಲ ತುಂಬಿರ ಈ ಒಂಟಿ ಹೆಣ್ಣನ್ನು ಬದುಕಲು ಬಿಡೋದಿಲ್ಲ ಸರ್, ನನ್ನಂತ ತಂದೆ ತಾಯಿ ಇಲ್ಲದ ಅನಾಥ ಹೆಣ್ಣು ಮಕ್ಕಳು ಈ ಭೂಮಿ ಮೇಲೆ ಬದುಕಬಾರ್ದು. ನಮ್ಮಂತವ್ರಿಗೆ ಆತ್ಮಹತ್ಯೆ ಅಂತಿಮ ಸರ್. ಒಂಟಿ ಅಂತ ಯಾಕೆ ಹೇಳ್ತೀರಾ? ಆ ಸೂರ್ಯನು ಕೂಡ ಒಬ್ಬ ಒಂಟಿ ಅಲ್ಲವೇ? ಒಂಟಿ ಆದರೂ ಕೂಡ ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತಾನೆ. ಪ್ರತಿ ವರ್ಷ ಆಟ ಪಾಠ ಸಂಸ್ಕೃತ ಕಾರ್ಯಕ್ರಮದಲ್ಲಿ ನೀವೇ ಪ್ರಥಮ ಸ್ಥಾನ ಪಡೆಯುತ್ತಿದ್ದೀರಿ. ಅದು ಅಲ್ಲದೆ ಕಾಲೇಜಿಗೆ ಗೋಲ್ಡ್ ಮೆಡಲ್ ಪಡೆದ ವಿದ್ಯಾರ್ಥಿನಿ ನೀನು. ನಿಮ್ಮಲ್ಲಿರುವ ನಯ ವಿನಯ ಗುಣದಲ್ಲಿ ನೀನು ಗುಣವಂತೆ. ನಿನ್ನ ಪರಿಚಯ ಮಾಡ್ಕೋಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಸಾಕಷ್ಟು ಸಾರಿ ಪ್ರಯತ್ನ ಪಟ್ಟೆ. ಅದು ಸಾಧ್ಯವಾಗಲಿಲ್ಲ. ಆ ಪರಿಚಯ ಈ ರೀತಿ ಆಗುತ್ತೆ ಅಂತ ನನ್ನ ಕನಸಿ ಮನಸ್ಸಿನಲ್ಲಿ ನಾನು ಅಂದ್ಕೊಂಡಿಲ್ಲ ವಸುಂಧರಾ. ನಾವೊಂದು ಬಗೆದರೆ ದೈವ ತಾನೊಂದು ಬಗೆತೇನ ನಾನು ನೋಡಿ ಸತ್ಯ ಸರ್. ಏನ್ ಮಾಡೋದು, ನಾವು ಎಷ್ಟೇ ಬದುಕ್ಬೇಕಂತಂದ್ರು ಈ ಹಾಳಾದ ಸಮಾಜ ನನ್ನ ಬದುಕಲು ಬಿಡ್ತಾ ಇಲ್ಲ. ಅತ್ತಿಗೆ ಮಾತಿಗೆ ಒಪ್ಪಲಾರ್ದಕ್ಕೆ ನನ್ನ ಮನೆಯಿಂದ ಹೊರಗಾಕಿ ಅವ್ರ ಮನಸ್ಸಿಗೆ ಬಂದಾಗೆ ನಾನು ಹೊಡೆದ್ಬಿಟ್ಟು. ಆದ್ರೆ ಏನ್ ಮಾಡೋದು, ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ನನಗೆ ದಿಕ್ಕಿ ತೋರಿಸ್ತಾ ಇಲ್ಲ. ದಯವಿಟ್ಟು ಈ ಅನಾಥರನ್ನ ಒಂಟೆಗಿರಲು ಬಿಟ್ಟು ಬಿಡಿ ಸರ್. ನಿಮ್ಮ ಕೈ ಮುಗಿತೀನಿ. ಅದು ತಪ್ಪು ಸುಂದರ. ತಂದೆಯ ತಾಯಿಯ ಮಡಿಲಲ್ಲಿ ಆಡಿ ಬೆಳೆಯಬೇಕಾದವನು ನಾನು ಕೂಡ. ಕಾರ ಅಪಘಾತದಲ್ಲಿ ತಂದೆ ತಾಯಿನ ಕಳೆದುಕೊಂಡ ನತದ್ರಷ್ಟ ನಾನು. ನನಗೂ ಅಣ್ಣ ತಮ್ಮಂದಿರಲ್ಲ, ಅಕ್ಕ ತಂಗಿ ಅಂದಿರಲ್ಲ, ಬಂಧು ಬೆಳಗವಿಲ್ಲದ ಅನಾಥ ನಾನು. ಅನಾಥ ಆಶ್ರಮದಲ್ಲಿ ಓದಿದೆ ಓದಿದೆ ಓದಿದೆ, ಓದಿನ ಜೊತೆಗೆ ಕಷ್ಟಪಟ್ಟು ದುಡಿದೆ. ನಿನ್ನ ಓದು ಮುಗಿರುವುದು ನಾನು ಕಟ್ಟಿಸಿದ ಇಂಜಿನಿಯರಿಂಗ್ ಕಾಲೇಜದಲ್ಲಿ. ಹೌದು, ನನ್ನ ಹಾಗೆ ಅನಾಥ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ನನ್ನ ತಂದೆ ತಾಯಿಯ ಸವಿ ನೆನಪಿಗಾಗಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆದೆ. ರೈತರ ಅನುಕೂಲಕ್ಕಾಗಿ ಹಲವಾರು ಫ್ಯಾಕ್ಟರಿಗಳನ್ನು ಕಟ್ಟಿದೆ. ಸಾಗರದ ಶಿಖರ ಮುಟ್ಟುವ ಗುಂಗಿನಲ್ಲಿ ನಾನೊಬ್ಬ ಅನಾಥನ ಅನ್ನೋದು ಮರೆತು ಬಿಟ್ಟಿದ್ದೇನೆ. ಇಷ್ಟೆಲ್ಲ ಸಿರಿ ಸಂಪತ್ತಿರುವ ನೀವು ತಂದೆ ತಾಯಿ ಇಲ್ಲದ ಸಂಕೋಲದಿಂದ ಹೊರಗೆ ಬಂದು ಒಂದು ಹೆಣ್ಣನ್ನ ನೋಡಿ ಮದುವೆ ಮಾಡಿಕೊಂಡು ಮಡದಿ ಮಕ್ಕಳೊಂದಿಗೆ ಹಾಯಾಗಿ ಜೀವನ ಕಳಿಬಹುದಾಗಿತ್ತಲ್ಲ ಸರ್. ಹೌದು, ಕಳಿಬಹುದಾಗಿತ್ತು. ಆದರೆ ತಂದೆ ತಾಯಿಯ ಮಮತೆಯ ಮಮಕಾರ, ಅಕ್ಕ ತಂಗಿಯರ ಅಕ್ಕರೆಯ ಬಾಂಧವ್ಯ, ಅಣ್ಣ ತಮ್ಮಂದಿರ ಬಿಗು ಬಂಧನದ ಸಂಸ್ಕಾರ, ಇವೆಲ್ಲವೂ ಒಂದು ಹೆಣ್ಣಿನಿಂದ ಪಡೆಯಬೇಕಂತ ಆ ಹೆಣ್ಣನ್ನು ನಾನು ಹುಡುಕ್ತಾ ಇದ್ದೆ. ಈಗ ಅದನ್ನು ನಾನು ಹುಡುಕಿದ್ದೇನೆ. ಯಾರು ಸರ್ ಆ ಪುಣ್ಯವಂತೆ? ಆ ಪುಣ್ಯವಂತೆ ಬೇರೆ ಯಾರು ಅಲ್ಲ, ತಾವೇ. ಹೌದು, ಇನ್ನು ಮುಂದೆ ಸರ್ ಅನ್ನೋದು ಬಿಟ್ಟು ಬರೇ ದಿಗಂತ ಅಂತ ಕರೆದ್ರೆ ಸಾಕು. ಹೌದು, ಈ ವಿಷಯ ನೀನು ಕಲಿಯುವಾಗಲೇ ತಿಳಿಸ್ಬೇಕಂತ ಸಾಕಷ್ಟು ಸಾರಿ ಪ್ರಯತ್ನ ಪಟ್ಟೆ. ಅದು ಸಾಧ್ಯವಾಗಲಿಲ್ಲ. ಈ ನಿನ್ನ ಸದ್ಯದ ಪರಿಸ್ಥಿತಿ ನೋಡಿ ನಾನೊಂದು ದೃಢ ನಿರ್ಧಾರ ಮಾಡಿದ್ದೇನೆ. ಅದು ನಿನ್ನನ್ನೇ ಮದುವೆ ಆಗ್ಬೇಕು ಅಂತ. ಹೌದು ವಸುಂಧರ, ಗೌತಮ ಋಷಿಯ ಶಾಪದಿಂದ ಶಿಲೆಯಾದ ಹಲೆಯು ಮತ್ತೆ ಶ್ರೀರಾಮನ ಪಾದ ಸ್ಪರ್ಶದಿಂದ ಪಾಪ ವಿಮುಕ್ತಳಾಗಿ ಕೈ ಹಿಡಿದಳಂತೆ. ಅದರಂತೆ ಕೂಡ ಈ ಅನಾಥನನ್ನು ನೀನು ಕೈ ಹಿಡಿದ್ರೆ ನನ್ನ ಜೀವನಕ್ಕೆ ಸ್ವರ್ಗ ಸಿಕ್ಕಂತೆವಾಗುತ್ತೆ ವಸುಂಧರ. ಯಾರನ್ನ ನಂಬಬೇಕು ಬಿಡಬೇಕು ಅನ್ನೋದು ನನಗೆ ದಿಕ್ಕಿ ತೋರಿಸ್ತಾ ಇಲ್ಲ. ದಯವಿಟ್ಟು ಈ ಅನಾಥರನ್ನು ಒಂಟೆಗಿರಲು ಬಿಟ್ಟು ಬಿಡಿ ಸರ್. ನಿಮ್ಮ ಕೈ ಮುಗಿದು ಅದು ಮಾತ್ರ ಸಾಧ್ಯವಿಲ್ಲ. ಒಂಟಿಯಾಗಿ ಬಿಡೋದಕ್ಕೆ ಸಾಧ್ಯವಿಲ್ಲ. ಕನಸು ಮತ್ತು ನೆನಪುಗಳು ಇಲ್ಲದವರೇ ನಿಜವಾದ ಅನಾಥರು. ನೋಡಿ, ಚಪ್ಪಾಳಿ ತಟ್ಟಲು 2 ಕೈಗಳು ಬೇಕು. ಜೀವನ ನಡೆಸೋಕೆ ಅಂತ ಗಂಡು ಹೆಣ್ಣು ಜೊತೆಯಾಗಿರಬೇಕು. ಆ ಜೀವನಕ್ಕೆ ಒಂದು ಅರ್ಥ ವಸುಂಧರ, ಆ ಜೀವನಕ್ಕೆ ಒಂದು ಅರ್ಥ. ನೋಡು, ನಿಮ್ಮನ್ನೇ ಮದುವೆ ಆಗಬೇಕಂತ ನನ್ನ ಕನಸು. ನನ್ನ ಪ್ರಾಣ ಸಾಕ್ಷಿ ಹೇಳ್ತಿದ್ದೀನಿ. ನಿಮ್ಮ ಕಣ್ಣಲ್ಲಿ ಒಂದು ಕಣ್ಣೀರು ಬರದಾಗಿ ನಾನು ನೋಡ್ಕೋತೀನಿ. ಅರ್ಥ ಮಾಡ್ಕೋ ವಸುಂಧರ. ಸರಿ, ನಿಮ್ ಇಷ್ಟದಂತೆ ಆಗ್ಲಿ. ಯಾರು ಬೇಡ ಅಂತಾರೆ? ಆದ್ರೆ ಅಂತ ಉಸಿರು ಹಾಕ್ತಾ ಇದ್ದೀರಲ್ಲ, ಈ ಅನಾಥರಿಗೆ ಯಾರು ಇಲ್ಲ ಅಂತ ನಿಮ್ಮಲ್ಲಿ ಕೊರಗು ಕಾಡ್ತಾ ಇದೆಯಲ್ಲ.
ಅನಾಥ ಅಂತ ಯಾಕೆ ಹೇಳ್ತಾರ? ನಮಗೆ ಆಕಾಶವೇ ಹಂದಿರವಾಗಲಿ, ಈ ಭೂಮಿಯೇ ನಮಗೆ ಹಸಿ ಮಂಟಪವಾಗಲಿ, ಅನಾಥರಾದ ನಮಗೆ ಈ ಶಿವ ಪಾರ್ವತಿಯರೇ ನಮಗೆ ತಂದೆ ತಾಯಿಗಳಾಗಲಿ, ಸುತ್ತಲಿನ ಗಿಡ ಮರಗಳು ನಮಗೆ ಬಂಧು ಬಲವಾಗಲಿ, ಆ ಗಿಡ ಮರಗಳಿಂದ ಅರಳುವ ಪುಷ್ಪವೇ ನಮಗೆ ಅಕ್ಷತ್ಯವಾಗಲಿ, ಹಕ್ಕಿ ಪಕ್ಕಿಗಳ ಹಿಂಚರವೇ ನಮಗೆ ಮಧುರಗಾನವಾಗಲಿ. ಈ ವೈಭವದ ಮಧ್ಯೆ ನಮ್ಮಿಬ್ಬರ ಹೃದಯ ಬಸಿಯಾಗಿ ಬಿಡಿಸಲಾಗದ ಅನುಬಂಧವಾಗಿದೆ ನೋಡಿ. ಹಿಂದೆ ಈ ಕ್ಷಣನೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಕೊಡೋಣ, ಏನಂತೀರಾ? ಅಲ್ಲಿವರೆಗೆ ಪ್ರೀತಿಯ ಕಾಣಿಕೆನ ನಿಮಗೆ ಕೊಡ್ತಾ ಇದ್ದೇನೆ.